ಡಾಕ್ಟರ್ ಸಮೀವುಲ್ಲಾ ಸರ್ಗ್ ನಾನು ಅದೇ ಪ್ರಶ್ನೆ ಕೇಳೋನಿದ್ದೆ ಸರ್. ಹಣಕಾಸು ಇಲಾಖೆ ಅನ್ನೋದನ್ನ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಬಹುತೇಕ ಕಣ್ಣಿಗೆ ಕಾಣುವ ಹಾಗೆ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದ್ರು. ವಿರೋಧ ಪಕ್ಷಗಳ ಆರೋಪ, ಬೆಲೆ ಏರಿಕೆ ಅಂತ ಹೇಳಿ ಜನರು ಹೇಳ್ತಾ ಇದ್ದ ಮಾತು, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಈಗ ಆ ಜಾಗಕ್ಕೆ ಯಾರನ್ನು ತರ್ತಾರೆ ಅನ್ನೋದು ಕೂಡ ಬಹಳ ಚಾಲೆಂಜಿಂಗ್ ಇದೆ. ಒಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಅವ್ರದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ಗ್ಯಾರಂಟಿಗಳನ್ನ ಮ್ಯಾನೇಜ್ ಮಾಡಬೇಕು, ಆಡಳಿತ ಯಂತ್ರ ಸ್ಲೋ ಆಗಿದೆ, ಅಭಿವೃದ್ಧಿ ಕಾರ್ಯ ಕಾಣ್ತಿಲ್ಲ, ಅದನ್ನ ಕಾಣುವಂಗ್ ಮಾಡಬೇಕು ಚುನಾವಣೆ ಒಳಗೆ. ಇದೆಲ್ಲವನ್ನ ಮ್ಯಾನೇಜ್ ಮಾಡೋರಿಗೆ ಕೊಡಬೇಕಾದ ಒಂದು ದೊಡ್ಡ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇದೆ. ಅವರೇ ಉಳಿಸ್ಕೊಂಡ್ಬಿಡ್ತಾರ ಅನ್ನೋ ಪ್ರಶ್ನೆ ಕೂಡ ಇದೆ. ಚಾಲೆಂಜ್ ಇದು ಆಯ್ತಾ. ಅವಾಗ್ಲಿಂದ ಚಾಲೆಂಜ್ ಸ್ವಲ್ಪ ಹಿಂದಕ್ಕೆ ಹೋಗೋದಕ್ಕೆ ನಾನು ಬಯಸ್ತೀನಿ. ಆವಾಗಲೇ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬಗ್ಗೆ ಚರ್ಚೆ ನಡೀತಿತ್ತು. ಈಗ ಯಾವುದನ್ನ ನೀವು ಕಷ್ಟ ಅಂತ ಹೇಳ್ತಿರೋ, ಚಾಲೆಂಜ್ ಅಂತ ಹೇಳ್ತಿರೋ, ಅದನ್ನೇ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಕೂಡ ಒಬ್ಬ ಚೀಫ್ ಮಿನಿಸ್ಟರ್ ಇರ್ಬೇಕು ತಾನೆ. ಯಾಕೆ ಅಂತಂದ್ರೆ ಅವರು ಬಂದಿರೋದು ಯಾವ ಪಾರ್ಟಿಯಿಂದ ಮತ್ತು ಯಾವ ಬದ್ಧತೆ ಇರುವ ಪಕ್ಷ, ಅವ್ರು ಯಾವ ಸಮುದಾಯಕ್ಕಾದ್ರೂ ಸೇರಿರ್ಲಿ, ಯಾವ ಬದ್ಧತೆ ಇರುವ ಮತ್ತು ಯಾವ ನೆಲೆ ಇರುವ ಪಕ್ಷದಿಂದ ಬಂದಿದ್ದಾರೆ ಅನ್ನೋದು ಅಷ್ಟೇ ಕೌಂಟ್ ಆಗುತ್ತೆ. ಅವ್ರು ಬಂದಿರೋದು ಅಹಿಂದ ನೆಲೆ ಇರುವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಈಗ ಸಹಜವಾಗಿ ಅವರು ಅವರ ಪಕ್ಷಕ್ಕೆ ಬದ್ಧವಾಗಿರ್ಬೇಕಾದ್ರೆ ಮತ್ತು ಅವ್ರು ನಂಬಿಕೊಂಡ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ಬೇಕಾದ್ರೆ ಆ ರಿಪೋರ್ಟ್ ಬರೋದಕ್ಕೆ ಅವರೂ ಕಾರಣ. ಎರಡನೇ ರಿಪೋರ್ಟ್ ಒಂದು ರಿಪೋರ್ಟ್ ಡಂಪ್ ಆಗೋದಕ್ಕೆ ಸಿಗ್ನೇಚರೇ ಮಾಡ್ಕೊಟ್ಟಿದ್ರು. ಕ್ಯಾಬಿನೆಟ್ ಅಲ್ಲಿ ಇದ್ದುಬಿಟ್ಟು ಅವ್ರು ಸೈನೇ ಮಾಡಿಕೊಟ್ಟಿದ್ರು, ಡಂಪ್ ಆಯ್ತು. ಒಂದು ಮಂತ್ರಿಗಳ ವರ್ಗನೇ ಸೈನ್ ಮಾಡಿಕೊಟ್ಟಿತ್ತು, ಡಂಪ್ ಆಯ್ತು. ಹೊಸ ರಿಪೋರ್ಟ್ ಬರಲಿ, ಅದ್ರ ಪ್ರಕಾರ ನಡ್ಕೋತೀವಿ ಅಂತ ಹೇಳಿದ್ರು. ಹೊಸ ರಿಪೋರ್ಟ್ ಬಂದಿದೆ, ಅದ್ರ ಪ್ರಕಾರ ನಡ್ಕೋಬೇಕಾಗಿದೆ. ಅವ್ರು ಯಾರಾದ್ರೂ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಅವ್ರ ಮೇಲೆ ಆ ರಿಪೋರ್ಟಿನ ಪ್ರಕಾರ ನಡ್ಕೋಬೇಕಾದಂತಹ ಬೈಂಡಿಂಗು ಹೊಸ ಚೀಫ್ ಮಿನಿಸ್ಟರ್ ಇದೆ. ದಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಹಿಸ್ ಕಮಿಟ್ಮೆಂಟ್ ಟು ದಿ ಪಾರ್ಟಿ, ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಹೀಗಾಗಿ ದಟ್ ಈಸ್ ದಿ ಚಾಲೆಂಜ್. ಆ ಚಾಲೆಂಜ್ ನ ತನ್ನ ಸ್ಟ್ರೆಂತ್ ಆಗಿ ಒಂದು ವೇಳೆ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಅವರು ಆ ಒಂದು ರಿಪೋರ್ಟ್ ಬಗ್ಗೆ ಅವರು ಒಂದು ಖಚಿತವಾದ ನಿಲುವನ್ನ, ಬದ್ಧತೆಯನ್ನ ತೋರಿಸಿದ್ರೆ ಇತಿಹಾಸದಲ್ಲಿ ಸೇರ್ತಾರೋ, ಅವರ ಹೆಸರು ಇತಿಹಾಸದಲ್ಲಿ ಸೇರುತ್ತೆ. ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇನ್ನು ತಾವು ಫೈನಾನ್ಸ್ ವಿಚಾರದಲ್ಲಿ ಹೇಳಿದ್ರಿ, ಹೊಸ ಸೋರ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ಕೋತಾರೆ, ಇದು ಮುಖ್ಯಮಂತ್ರಿ ಜಾಣ್ತನದ ಪ್ರಶ್ನೆ. ಕಳೆದ ಬಾರಿ ಏನೋ ಮೈನಿಂಗಿಗೆ ರಾಜಸ್ವ ಧನ ವಸೂಲಿ ಮಾಡೋ ಶಕ್ತಿ ಕರ್ನಾಟಕಕ್ಕೆ ಆ ಪವರ್ ಇದೆ ಅಂತ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿದ್ರಿಂದ ಅಡಿಷನಲ್ ಆಗಿ ಒಂದಿಷ್ಟು ರೆವಿನ್ಯೂ ಬರೋದಕ್ಕೆ, ಸ್ವಲ್ಪ ಸುಧಾರಿಸಿಕೊಳ್ಳೋದಕ್ಕೆ, ಉಸಿರಾಡೋದಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಇಲ್ಲಿ ದೊಡ್ಡ ಲಿಮಿಟೇಷನ್ ಏನು ಅಂತಂದ್ರೆ, ನಿಮಗೆ ಅಡಿಷನಲ್ ಸೋರ್ಸ್ ಕ್ರಿಯೇಟ್ ಮಾಡಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಈಗ ಅವರು ಕೂಡ ಜಾಣರಿದ್ದಾರೆ, ಫೈನಾನ್ಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಬಜೆಟ್ ಮಂಡಿಸ್ತಲೇ ಇರಬಹುದು, ಫೈನಾನ್ಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಅವ್ರು ಜಾಣರೇ ಇದ್ದಾರೆ. ಹೀಗಾಗಿ ಹೊಸ ಸೋರ್ಸ್ಗಳನ್ನ ಅವರು ಯಾವ ತರ ಕ್ರಿಯೇಟ್ ಮಾಡ್ಕೋತಾರೆ, ಹೊಸ ಬೊಕ್ಕಸಕ್ಕೆ ಹಣವನ್ನ ಈಗ ಸಿಕ್ಕಾಬಟ್ಟೆ ಎನ್ಕ್ರೋಚ್ ಆಗಿದೆ. ರಾಮಸ್ವಾಮಿ ವರದಿ ಇದೆ, ಆಮೇಲೆ ಕೋಳಿವಾಡು ವರದಿ ಇದೆ. ಲ್ಯಾಂಡ್ ಅನ್ನು ತೆಗೆದ್ಬಿಟ್ಟು ಜಗದೀಶ್ ಶೆಟ್ಟರು ಬೇರೆ ಇರ್ಬೇಕಾದ್ರೆ ಲ್ಯಾಂಡ್ ಹರಾಜಿಗೆ ಹಾಕಿ ಹರಾಜಲ್ಲಿ ಮಾರಾಟ ಮಾಡಿ ಬೇಕಾದಷ್ಟು ರಿಸೋರ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಅವಾಗ. ಹೀಗಾಗಿ ಅವರು ಯಾವ ದಿಕ್ಕನ್ನು ಹಿಡಿತಾರೋ ಅದು ಕೂಡ ಚಾಲೆಂಜ್. ಅದರಲ್ಲೇನು ಸಮೀವುಲ್ಲಾ ಸರ್ಗ್ ನಾನು ಅದೇ ಪ್ರಶ್ನೆ ಕೇಳೋನಿದ್ದೆ ಸರ್. ಹಣಕಾಸು ಇಲಾಖೆ ಅನ್ನೋದನ್ನ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಬಹುತೇಕ ಕಣ್ಣಿಗೆ ಕಾಣುವ ಹಾಗೆ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದ್ರು. ವಿರೋಧ ಪಕ್ಷಗಳ ಆರೋಪ, ಬೆಲೆ ಏರಿಕೆ ಅಂತ ಹೇಳಿ ಜನರು ಹೇಳ್ತಾ ಇದ್ದ ಮಾತು, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಈಗ ಆ ಜಾಗಕ್ಕೆ ಯಾರನ್ನು ತರ್ತಾರೆ ಅನ್ನೋದು ಕೂಡ ಬಹಳ ಚಾಲೆಂಜಿಂಗ್ ಇದೆ. ಒಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಅವ್ರದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ಗ್ಯಾರಂಟಿಗಳನ್ನ ಮ್ಯಾನೇಜ್ ಮಾಡಬೇಕು, ಆಡಳಿತ ಯಂತ್ರ ಸ್ಲೋ ಆಗಿದೆ, ಅಭಿವೃದ್ಧಿ ಕಾರ್ಯ ಕಾಣ್ತಿಲ್ಲ, ಅದನ್ನ ಕಾಣುವಂಗ್ ಮಾಡಬೇಕು ಚುನಾವಣೆ ಒಳಗೆ. ಇದೆಲ್ಲವನ್ನ ಮ್ಯಾನೇಜ್ ಮಾಡೋರಿಗೆ ಕೊಡಬೇಕಾದ ಒಂದು ದೊಡ್ಡ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇದೆ. ಅವರೇ ಉಳಿಸ್ಕೊಂಡ್ಬಿಡ್ತಾರ ಅನ್ನೋ ಪ್ರಶ್ನೆ ಕೂಡ ಇದೆ. ಚಾಲೆಂಜ್ ಇದು ಆಯ್ತಾ. ಅವಾಗ್ಲಿಂದ ಚಾಲೆಂಜ್ ಸ್ವಲ್ಪ ಹಿಂದಕ್ಕೆ ಹೋಗೋದಕ್ಕೆ ನಾನು ಬಯಸ್ತೀನಿ. ಆವಾಗಲೇ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬಗ್ಗೆ ಚರ್ಚೆ ನಡೀತಿತ್ತು. ಈಗ ಯಾವುದನ್ನ ನೀವು ಕಷ್ಟ ಅಂತ ಹೇಳ್ತಿರೋ, ಚಾಲೆಂಜ್ ಅಂತ ಹೇಳ್ತಿರೋ, ಅದನ್ನೇ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಕೂಡ ಒಬ್ಬ ಚೀಫ್ ಮಿನಿಸ್ಟರ್ ಇರ್ಬೇಕು ತಾನೆ. ಯಾಕೆ ಅಂತಂದ್ರೆ ಅವರು ಬಂದಿರೋದು ಯಾವ ಪಾರ್ಟಿಯಿಂದ ಮತ್ತು ಯಾವ ಬದ್ಧತೆ ಇರುವ ಪಕ್ಷ, ಅವ್ರು ಯಾವ ಸಮುದಾಯಕ್ಕಾದ್ರೂ ಸೇರಿರ್ಲಿ, ಯಾವ ಬದ್ಧತೆ ಇರುವ ಮತ್ತು ಯಾವ ನೆಲೆ ಇರುವ ಪಕ್ಷದಿಂದ ಬಂದಿದ್ದಾರೆ ಅನ್ನೋದು ಅಷ್ಟೇ ಕೌಂಟ್ ಆಗುತ್ತೆ. ಅವ್ರು ಬಂದಿರೋದು ಅಹಿಂದ ನೆಲೆ ಇರುವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಈಗ ಸಹಜವಾಗಿ ಅವರು ಅವರ ಪಕ್ಷಕ್ಕೆ ಬದ್ಧವಾಗಿರ್ಬೇಕಾದ್ರೆ ಮತ್ತು ಅವ್ರು ನಂಬಿಕೊಂಡ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ಬೇಕಾದ್ರೆ ಆ ರಿಪೋರ್ಟ್ ಬರೋದಕ್ಕೆ ಅವರೂ ಕಾರಣ. ಎರಡನೇ ರಿಪೋರ್ಟ್ ಒಂದು ರಿಪೋರ್ಟ್ ಡಂಪ್ ಆಗೋದಕ್ಕೆ ಸಿಗ್ನೇಚರೇ ಮಾಡ್ಕೊಟ್ಟಿದ್ರು.
ಕ್ಯಾಬಿನೆಟ್ ಅಲ್ಲಿ ಇದ್ಬಿಟ್ಟು ಅವ್ರು ಸೈನೇ ಮಾಡಿಕೊಟ್ಟಿದ್ರು, ಡಂಪ್ ಆಯ್ತು. ಒಂದು ಮಂತ್ರಿಗಳ ವರ್ಗನೇ ಸೈನ್ ಮಾಡಿಕೊಟ್ಟಿತ್ತು, ಡಂಪ್ ಆಯ್ತು. ಹೊಸ ರಿಪೋರ್ಟ್ ಬರಲಿ, ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತ ಹೇಳಿದ್ರು. ಹೊಸ ರಿಪೋರ್ಟ್ ಬಂದಿದೆ, ಅದ್ರ ಪ್ರಕಾರ ನಡ್ಕೋಬೇಕಾಗಿದೆ. ಅವ್ರು ಯಾರಾದ್ರೂ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಅವ್ರ ಮೇಲೆ ಆ ರಿಪೋರ್ಟಿನ ಪ್ರಕಾರ ನಡ್ಕೋಬೇಕಾದಂತಹ ಬೈಂಡಿಂಗು ಹೊಸ ಚೀಫ್ ಮಿನಿಸ್ಟರ್ ಇದೆ. ದಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಹಿಸ್ ಕಮಿಟ್ಮೆಂಟ್ ಟು ದಿ ಪಾರ್ಟಿ, ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಹೀಗಾಗಿ ದಟ್ ಈಸ್ ದಿ ಚಾಲೆಂಜ್. ಆ ಚಾಲೆಂಜ್ ಅನ್ನ ತನ್ನ ಸ್ಟ್ರೆಂತ್ ಆಗಿ, ಒಂದು ವೇಳೆ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಅವರು ಆ ಒಂದು ರಿಪೋರ್ಟ್ ಬಗ್ಗೆ ಅವರು ಒಂದು ಖಚಿತವಾದ ನಿಲುವನ್ನ, ಬದ್ಧತೆಯನ್ನ ತೋರಿಸಿದ್ರೆ ಇತಿಹಾಸದಲ್ಲಿ ಸೇರ್ತಾರ. ಅವರ ಹೆಸರು ಇತಿಹಾಸದಲ್ಲಿ ಸೇರುತ್ತೆ. ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇನ್ನು ತಾವು ಫೈನಾನ್ಸ್ ವಿಚಾರದಲ್ಲಿ ಹೇಳಿದ್ರಿ, ಹೊಸ ಸೋರ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ಕೋತಾರೆ, ಇದು ಮುಖ್ಯಮಂತ್ರಿ ಜಾಣ್ತನದ ಪ್ರಶ್ನೆ. ಕಳೆದ ಬಾರಿ ಏನೋ ಮೈನಿಂಗಿಗೆ ರಾಜಸ್ವ ಧನ ವಸೂಲಿ ಮಾಡೋ ಶಕ್ತಿ ಕರ್ನಾಟಕಕ್ಕೆ ಆ ಪವರ್ ಇದೆ ಅಂತ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿದ್ರಿಂದ ಅಡಿಷನಲ್ ಆಗಿ ಒಂದಿಷ್ಟು ರೆವಿನ್ಯೂ ಬರೋದಕ್ಕೆ, ಸ್ವಲ್ಪ ಸುಧಾರಿಸಿಕೊಳ್ಳೋದಕ್ಕೆ, ಉಸಿರಾಡೋದಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಇಲ್ಲಿ ದೊಡ್ಡ ಲಿಮಿಟೇಷನ್ ಏನು ಅಂತಂದ್ರೆ, ನಿಮಗೆ ಅಡಿಷನಲ್ ಸೋರ್ಸ್ ಕ್ರಿಯೇಟ್ ಮಾಡಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಈಗ ಅವರು ಕೂಡ ಜಾಣ್ರಿದ್ದಾರೆ, ಫೈನಾನ್ಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಬಜೆಟ್ ಮಂಡಿಸ್ತಲೇ ಇರಬಹುದು, ಫೈನಾನ್ಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಅವ್ರು ಜಾಣ್ರೇ ಇದ್ದಾರೆ. ಹೀಗಾಗಿ ಹೊಸ ಸೋರ್ಸ್ಗಳನ್ನ ಅವರು ಯಾವ ತರ ಕ್ರಿಯೇಟ್ ಮಾಡ್ಕೋತಾರೆ, ಹೊಸ ಬೊಕ್ಕಸಕ್ಕೆ ಹಣವನ್ನ ಈಗ ಸಿಕ್ಕಾಬಟ್ಟೆ ಎನ್ಕ್ರೋಚ್ ಆಗಿದೆ. ರಾಮಸ್ವಾಮಿ ವರದಿ ಇದೆ, ಆಮೇಲೆ ಕೋಳಿವಾಡ ವರದಿ ಇದೆ. ಲ್ಯಾಂಡ್ ಅನ್ನು ತೆಗೆದ್ಬಿಟ್ಟು ಜಗದೀಶ್ ಶೆಟ್ಟರು ಬೇರೆ ಇರ್ಬೇಕಾದ್ರೆ ಲ್ಯಾಂಡ್ ಹರಾಜಿಗೆ ಹಾಕಿ ಹರಾಜಲ್ಲಿ ಮಾರಾಟ ಮಾಡಿ ಬೇಕಾದಷ್ಟು ರಿಸೋರ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಅವಾಗ. ಹೀಗಾಗಿ ಅವರು ಯಾವ ದಿಕ್ಕನ್ನ ಹಿಡಿತಾರೋ ಅದು ಕೂಡ ಚಾಲೆಂಜ್. ಅದರಲ್ಲೇನು ಸಮೀವುಲ್ಲಾ ಸರ್ಗೆ ನಾನು ಅದೇ ಪ್ರಶ್ನೆ ಕೇಳೋನಿದ್ದೆ ಸರ್. ಹಣಕಾಸು ಇಲಾಖೆ ಅನ್ನೋದನ್ನ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಬಹುತೇಕ ಕಣ್ಣಿ ಕಾಣೋ ಹಾಗೆ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದ್ರು. ವಿರೋಧ ಪಕ್ಷಗಳ ಆರೋಪ, ಬೆಲೆ ಏರಿಕೆ ಅಂತ ಹೇಳಿ ಜನರು ಹೇಳ್ತಾ ಇದ್ದ ಮಾತು, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಈಗ ಆ ಜಾಗಕ್ಕೆ ಯಾರನ್ನು ತರ್ತಾರೆ ಅನ್ನೋದು ಕೂಡ ಬಹಳ ಚಾಲೆಂಜಿಂಗ್ ಇದೆ. ಒಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಅವ್ರದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ಗ್ಯಾರಂಟಿಗಳನ್ನ ಮ್ಯಾನೇಜ್ ಮಾಡಬೇಕು, ಆಡಳಿತ ಯಂತ್ರ ಸ್ಲೋ ಆಗಿದೆ, ಅಭಿವೃದ್ಧಿ ಕಾರ್ಯ ಕಾಣ್ತಿಲ್ಲ, ಅದನ್ನ ಕಾಣುವಂಗ್ ಮಾಡಬೇಕು ಚುನಾವಣೆ ಒಳಗೆ. ಇದೆಲ್ಲವನ್ನ ಮ್ಯಾನೇಜ್ ಮಾಡೋರಿಗೆ ಕೊಡಬೇಕಾದ ಒಂದು ದೊಡ್ಡ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಇದೆ. ಅವರೇ ಉಳಿಸ್ಕೊಂಡ್ಬಿಡ್ತಾರ ಅನ್ನೋ ಪ್ರಶ್ನೆ ಕೂಡ ಇದೆ. ಚಾಲೆಂಜ್ ಇದು, ಆಯ್ತಾ? ಅವಾಗ್ಲಿಂದ ಚಾಲೆಂಜ್ ಸ್ವಲ್ಪ ಹಿಂದಕ್ಕೆ ಹೋಗೋದಕ್ಕೆ ನಾನು ಬಯಸ್ತೀನಿ. ಆವಾಗಲೇ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬಗ್ಗೆ ಚರ್ಚೆ ನಡೀತಿತ್ತು. ಈಗ ಯಾವುದನ್ನ ನೀವು ಕಷ್ಟ ಅಂತ ಹೇಳ್ತಿರೋ, ಚಾಲೆಂಜ್ ಅಂತ ಹೇಳ್ತಿರೋ, ಅದನ್ನೇ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಕೂಡ ಒಬ್ಬ ಚೀಫ್ ಮಿನಿಸ್ಟರ್ ಇರ್ಬೇಕು ತಾನೆ. ಯಾಕೆ ಅಂತಂದ್ರೆ ಅವರು ಬಂದಿರೋದು ಯಾವ ಪಾರ್ಟಿಯಿಂದ ಮತ್ತು ಯಾವ ಬದ್ಧತೆ ಇರುವ ಪಕ್ಷ, ಅವ್ರು ಯಾವ ಸಮುದಾಯಕ್ಕಾದ್ರೂ ಸೇರಿರ್ಲಿ, ಯಾವ ಬದ್ಧತೆ ಇರುವ ಮತ್ತು ಯಾವ ನೆಲೆ ಇರುವ ಪಕ್ಷದಿಂದ ಬಂದಿದ್ದಾರೆ ಅನ್ನೋದು ಅಷ್ಟೇ ಕೌಂಟ್ ಆಗುತ್ತೆ. ಅವ್ರು ಬಂದಿರೋದು ಅಹಿಂದ ನೆಲೆ ಇರುವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಈಗ ಸಹಜವಾಗಿ ಅವರು ಅವರ ಪಕ್ಷಕ್ಕೆ ಬದ್ಧವಾಗಿರ್ಬೇಕಾದ್ರೆ ಮತ್ತು ಅವ್ರು ನಂಬಿಕೊಂಡ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ಬೇಕಾದ್ರೆ ಆ ರಿಪೋರ್ಟ್ ಬರೋದಕ್ಕೆ ಅವರೂ ಕಾರಣ. ಎರಡನೇ ರಿಪೋರ್ಟ್, ಒಂದು ರಿಪೋರ್ಟ್ ಡಂಪ್ ಆಗೋದಕ್ಕೆ ಸಿಗ್ನೇಚರೇ ಮಾಡಿಕೊಟ್ಟಿದ್ರು. ಕ್ಯಾಬಿನೆಟ್ ಅಲ್ಲಿ ಇದ್ಬಿಟ್ಟು ಅವ್ರು ಸೈನೇ ಮಾಡಿಕೊಟ್ಟಿದ್ರು, ಡಂಪ್ ಆಯ್ತು. ಒಂದು ಮಂತ್ರಿಗಳ ವರ್ಗನೇ ಸೈನ್ ಮಾಡಿಕೊಟ್ಟಿತ್ತು, ಡಂಪ್ ಆಯ್ತು. ಹೊಸ ರಿಪೋರ್ಟ್ ಬರಲಿ, ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತ ಹೇಳಿದ್ರು. ಹೊಸ ರಿಪೋರ್ಟ್ ಬಂದಿದೆ, ಅದ್ರ ಪ್ರಕಾರ ನಡ್ಕೋಬೇಕಾಗಿದೆ. ಅವ್ರು ಯಾರಾದ್ರೂ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಅವ್ರ ಮೇಲೆ ಆ ರಿಪೋರ್ಟಿನ ಪ್ರಕಾರ ನಡ್ಕೋಬೇಕಾದಂತಹ ಬೈಂಡಿಂಗು ಹೊಸ ಚೀಫ್ ಮಿನಿಸ್ಟರ್ ಇದೆ. ದಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಹಿಸ್ ಕಮಿಟ್ಮೆಂಟ್ ಟು ದಿ ಪಾರ್ಟಿ, ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಹೀಗಾಗಿ ದಟ್ ಈಸ್ ದಿ ಚಾಲೆಂಜ್. ಆ ಚಾಲೆಂಜ್ ಅನ್ನ ತನ್ನ ಸ್ಟ್ರೆಂತ್ ಆಗಿ, ಒಂದು ವೇಳೆ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಅವರು ಆ ಒಂದು ರಿಪೋರ್ಟ್ ಬಗ್ಗೆ ಅವರು ಒಂದು ಖಚಿತವಾದ ನಿಲುವನ್ನ, ಬದ್ಧತೆಯನ್ನ ತೋರಿಸಿದ್ರೆ ಇತಿಹಾಸದಲ್ಲಿ ಸೇರ್ತಾರ. ಅವರ ಹೆಸರು ಇತಿಹಾಸದಲ್ಲಿ ಸೇರುತ್ತೆ. ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇನ್ನು ತಾವು ಫೈನಾನ್ಸ್ ವಿಚಾರದಲ್ಲಿ ಹೇಳಿದ್ರಿ, ಹೊಸ ಸೋರ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ಕೋತಾರೆ, ಇದು ಮುಖ್ಯಮಂತ್ರಿ ಜಾಣ್ತನದ ಪ್ರಶ್ನೆ. ಕಳೆದ ಬಾರಿ ಏನೋ ಮೈನಿಂಗಿಗೆ ರಾಜಸ್ವ ಧನ ವಸೂಲಿ ಮಾಡೋ ಶಕ್ತಿ ಕರ್ನಾಟಕಕ್ಕೆ ಆ ಪವರ್ ಇದೆ ಅಂತ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿದ್ರಿಂದ ಅಡಿಷನಲ್ ಆಗಿ ಒಂದಿಷ್ಟು ರೆವಿನ್ಯೂ ಬರೋದಕ್ಕೆ, ಸ್ವಲ್ಪ ಸುಧಾರಿಸಿಕೊಳ್ಳೋದಕ್ಕೆ, ಉಸಿರಾಡೋದಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಇಲ್ಲಿ ದೊಡ್ಡ ಲಿಮಿಟೇಷನ್ ಏನು ಅಂತಂದ್ರೆ, ನಿಮಗೆ ಅಡಿಷನಲ್ ಸೋರ್ಸ್ ಕ್ರಿಯೇಟ್ ಮಾಡಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಈಗ ಅವರು ಕೂಡ ಜಾಣ್ರಿದ್ದಾರೆ, ಫೈನಾನ್ಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಬಜೆಟ್ ಮಂಡಿಸ್ತಲೇ ಇರಬಹುದು, ಫೈನಾನ್ಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಅವ್ರು ಜಾಣ್ರೇ ಇದ್ದಾರೆ. ಹೀಗಾಗಿ ಹೊಸ ಸೋರ್ಸ್ಗಳನ್ನ ಅವರು ಯಾವ ತರ ಕ್ರಿಯೇಟ್ ಮಾಡ್ಕೋತಾರೆ, ಹೊಸ ಬೊಕ್ಕಸಕ್ಕೆ ಹಣವನ್ನ, ಈಗ ಸಿಕ್ಕಾಬಟ್ಟೆ ಎನ್ಕ್ರೋಚ್ ಆಗಿದೆ. ರಾಮಸ್ವಾಮಿ ವರದಿ ಇದೆ, ಆಮೇಲೆ ಕೋಳಿವಾಡ ವರದಿ ಇದೆ. ಲ್ಯಾಂಡ್ ಅನ್ನು ತೆಗೆದ್ಬಿಟ್ಟು ಜಗದೀಶ್ ಶೆಟ್ಟರು ಬೇರೆ ಇರ್ಬೇಕಾದ್ರೆ ಲ್ಯಾಂಡ್ ಹರಾಜಿಗೆ ಹಾಕಿ ಹರಾಜಲ್ಲಿ ಮಾರಾಟ ಮಾಡಿ ಬೇಕಾದಷ್ಟು ರಿಸೋರ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಅವಾಗ. ಹೀಗಾಗಿ
ಅವರು ಯಾವ ದಿಕ್ಕನ್ನ ಹಿಡಿತಾರೋ ಅದು ಕೂಡ ಚಾಲೆಂಜ್. ಅದರಲ್ಲೇನು ಅದನ್ನೇ